ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಮನ್ನೆಕೋಟೆ ಗ್ರಾಮ ಪಂಚಾಯತ್ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರಕ್ಕೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಸಂದರ್ಭದಲ್ಲಿ ಮನ್ನೆಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಜನರು ಮತ್ತು ಮನ್ನೆಕೋಟೆ ಗ್ರಾಮದ ಸಮಸ್ತ ನಾಗರಿಕರು ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರದ ವಾಹನವನ್ನು ಮತ್ತು ಎಲ್ಲ ಅಧಿಕಾರಿಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಗ್ರಾಮಕ್ಕೆ ಬರಮಾಡಿಕೊಂಡರು. ಸಂದರ್ಭದಲ್ಲಿ ಮನ್ನೆಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರತಿಭಾ ವಿಜಯ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ HR ನೇತ್ರಾವತಿ ಅವರು ಸ್ತಬ್ಧ ಚಿತ್ರಕ್ಕೆ ಪುಷ್ಪಮಾಲಿ ಹಾಕಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಸುಮಂಗಲಿಯರು ಆರತಿಯನ್ನು ಬೆಳಗಿದರು. ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜ್ಯೋತಿ ಬಸವರಾಜ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಬಿ ಚಂದ್ರಮ್ಮ, MT ರವಿಕುಮಾರ್, ಗೀತಮ್ಮ, ಬಸವರಾಜು, ಪೆದ್ದಕ್ಕ, ನಾಗೇಶ್, ST ರೇವಣ್ಣ, T ರಾಜಣ್ಣ, DO ಲಕ್ಷ್ಮಿ, ಅಜಯ್ ಹಾಗೂ ದ್ರಾಕ್ಷಾಯಣಿ, ನಾಗರಾಜ್, ಲಕ್ಷ್ಮೀದೇವಿ, H ತಿಪ್ಪೇಸ್ವಾಮಿ, ಬಿ ಮಂಜುಳಾ, ಮಹಾಂತೇಶ್, S ತಿಪ್ಪೇಸ್ವಾಮಿ, M ರಮೇಶ್, ಜೆ ನಂದಿನಿ ಬಾಯಿ ತಿಪ್ಪೇಸ್ವಾಮಿ, R ರಮೇಶ್, ಶ್ರೀಮತಿ ಗಣುಮಾಕ್ಷಿ, ನಾಗೇಶ್, T ಚೆನ್ನಮ್ಮ ತಿಪ್ಪೇಸ್ವಾಮಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಮನ್ನೆಕೋಟೆ ಗ್ರಾಮದ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆಯ ಪದಾಧಿಕಾರಿಗಳು, ಕೋಡಿಹಳ್ಳಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಸ್ತಬ್ಧ ಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ತಮಟೆ, ನಗಾರಿ ಸದ್ದಿಗೆ ಹೆಜ್ಜೆ ಹಾಕುತ್ತಾ ನೃತ್ಯ ಮಾಡುತ್ತಾ ಅಂಬೇಡ್ಕರ್ ಅವರ ಘೋಷಣೆಗಳನ್ನು ಕೂಗುತ್ತಾ ಭೀಮರಥವು ಮುಂದೆ ಸಾಗಿತು. ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಯುವಕರು, ಮಹಿಳೆಯರು ಮೆರವಣಿಗೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿ ಮುಂದಿನ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಭೀಮರಥವನ್ನು ಬೀಳ್ಕೊಡಲಾಯಿತು. ಭಾರತದ ಮೂಲಭೂತ ಕಾನೂನು ಸಂವಿಧಾನ ಜಾಗೃತಿ ಜಾಥಾವನ್ನ ನಮ್ಮ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತಿನ ದಿನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಎಲ್ಲ ನಮ್ಮ ಗ್ರಾಮದ ಎಲ್ಲರೂ ಕೂಡ ಅದ್ದೂರಿ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಾಗಿ ಸ್ವಾಗತವನ್ನ ಮಾಡಿದಂತ ತಮ್ಮೆಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಾವೇನು ಇಷ್ಟೊತ್ತು ತಪ್ಪಡಿ ಬಾರ್ದು ಕುಣಿದು ಕುಂಬುಗಳು ಅವೆಲ್ಲ ಒತ್ಕೊಂಡ್ ಬಂದಿವಲ್ಲ, ಇವೆಲ್ಲವೂ ಕೂಡ ನಮ್ಮ ಕಲ್ಚರ್ ಅಷ್ಟೇ. ಆದ್ರೆ ನಮ್ಮ ಬಾಬಾ ಸಾಹೇಬ್ರ ಸಿದ್ಧಾಂತನೇ ಬೇರೆ. ಇವು ನಮ್ಮ ಕಲ್ಚರ್ಗಳು. ಈ ಉದ್ದ ಕಡ್ಡಿ ಬೆಳೆದೋದು, ಕಾಯಿ ಹೊಡೆಯೋದು, ಈ ಪೂಜೆ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಇರುವಂತ ಒಂದು ಸಾಮಾಜಿಕ ಕಳಕಳಿ ಇರುವಂತ ಒಂದು ಸಂಸ್ಕೃತಿ ಅಷ್ಟೇ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳೇ ಬೇರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ನಮ್ಮ ಜೀವನದ ಗುರು ಉದ್ದೇಶಗಳಾಗಬೇಕು, ನಮ್ಮ ಧ್ಯೇಯಗಳಾಗಬೇಕು ಅಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೀವು ಹುಟ್ಟಿದಂತ ಇವತ್ತೇನು ಸುಸಜ್ಜಿತವಾಗಿ ನಾವೆಲ್ಲ ಹುಟ್ಟುವಲ್ಲ ಅಂತ ಜಾಗದಲ್ಲಿ ಹುಟ್ಟಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೋಹ ಅನ್ನೋ ಜಿಲ್ಲೆ ಇಂದೋರ್ ಅನ್ನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಏನು ಆಗಿನ ಕಾಲದಲ್ಲಿ ಮಿಲಿಟರಿ, ಇವತ್ತೇನು ಮಿಲಿಟರಿ ಅಂತೀವಿ, ಅವತ್ತು ಆ ಮಿಲಿಟರಿ ಕ್ಯಾಂಪಸ್ ನಲ್ಲಿ ಅವತ್ತು ಈ ದೇಶಕ್ಕೆ, ಈ ಭಾರತ ದೇಶಕ್ಕೆ ಒಂದು ಭವ್ಯವಾದ ಸೂರ್ಯ ಪ್ರಜ್ವಲಿಸಿ ಅವತ್ತು ಹುಡ್ತಾರೆ. ಆ ಪ್ರಜ್ವಲಿಸಿದಂತ ಸೂರ್ಯ ಹುಡ್ದೆ ಹೋಗಿದ್ರೆ ನಾವೆಲ್ಲರೂ ಕೂಡ ಈ ರೀತಿ ಬದುಕಲಿಕ್ಕೆ ಇಂಥ ವಾತಾವರಣ ಭವಿಷ್ಯ ಇರಲಿಲ್ಲ ಅಂತ
ನನ್ನ ಅನಿಸಿಕೆ. ಅಂತ ವಾತಾವರಣ ಈ ದೇಶದಲ್ಲಿ ಶೋಷಿತರ ಧ್ವನಿಯಾಗಿ, ಹಿಂದುಳಿದವರ ಧ್ವನಿಯಾಗಿ, ದಲಿತರ ಧ್ವನಿಯಾಗಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿ ಈ ದೇಶಕ್ಕೆ ಬೆಳಕಾಗಿದ್ದಾರೆ. ಹಾಗಾಗಿ ನಾವು ಶಿಕ್ಷಣ, ನಮ್ಮ ಮಕ್ಕಳಿಗೆ ಶಿಕ್ಷಣ ಫಸ್ಟ್, ಶಿಕ್ಷಣ ಕಲಿಸ್ಬೇಕು. ಶಿಕ್ಷಣದಿಂದನೇ ಅವರು ಏನ್ ಹಗಲು ರಾತ್ರಿ ಅವತ್ತು ನಮ್ಗೆಲ್ಲ ಇವತ್ತೆಲ್ಲ ಕರೆಂಟ್ ಅದಾವೆ, ಅವತ್ತು ಬೀದಿ ದೀಪ